ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಸಪನ. ಸದ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಹುಚ್ಚಾಟಗಳು, ಸುಂಕ ಹೇರಿಕೆ ಹಾಗೂ ಜಾಗತಿಕ ಒಪ್ಪಂದಗಳ ಕುರಿತಾದ ಚರ್ಚೆಗಳು ನಡೀತಾ ಇರೋ ಸಮಯದಲ್ಲಿನೇ ಬೃಹತ್ ಲೈಂಗಿಕ ಅಪರಾಧಿಯ ಜೆಫ್ರಿ ಎಪ್ಸ್ಟೀನ್ ಕುರಿತ ಗಂಭೀರ ವಿಚಾರಗಳು ಕೂಡ ಇದೀಗ ಬಹಿರಂಗಗೊಂಡಿದ್ದಾವೆ. ಅಮೆರಿಕದ ನ್ಯಾಯಮಂಡಳಿ ಬಿಡುಗಡೆ ಮಾಡಿದ ಕೆಲವು ದಾಖಲೆಗಳು ಜಾಗತಿಕ ಪ್ರಭಾವಿಗಳನ್ನ ಪೇಚಿಗೆ ಸಿಲುಕಿಸಿದೆ. ಆತನೊಂದಿಗೆ ಪ್ರಭಾವಿ ನರೇಂದ್ರ ಮೋದಿ ಸೇರಿದಂತೆ ಹಲವರು ಸಂಪರ್ಕವನ್ನ ಹೊಂದಿದ್ರು. ವಿದೇಶಾಂಗ ಭೇಟಿಗಳಲ್ಲೂ ಆತನ ಪ್ರಭಾವವಿತ್ತು ಅನ್ನೋ ವಿಚಾರಗಳು ಇದೀಗ ಬೆಳಕಿಗೆ ಬಂದಿದೆ. ಇದೀಗ ಆತನ ಸಂಪರ್ಕ, ಸ್ನೇಹ ಸಂಬಂಧಗಳು ಹಲವು ರಾಜ್ಯ ಮನೆತನಗಳವರೆಗೂ ಕೂಡ ವಿಸ್ತರಿಸಿತ್ತು ಅನ್ನೋದು ಕೂಡ ಇದೀಗ ಬಹಿರಂಗ ಆಗಿದೆ. ಎಪ್ಸ್ಟೀನ್ಸ್ ಪ್ರಭಾವಿ ರಾಜಕಾರಣಿಗಳು ಮತ್ತು ಶ್ರೀಮಂತರ ಜೊತೆಗೆ ದೀರ್ಘಕಾಲದ ಸಂಪರ್ಕವನ್ನ ಹೊಂದಿದ್ದ. ಆತ 2019ರಲ್ಲಿ ಲೈಂಗಿಕ ಕಳ್ಳ ಸಾಗಾಣೆ ಆರೋಪದಲ್ಲಿ ಶಿಕ್ಷೆಗೆ ಒಳಗಾಗಿ ಜೈಲಿನ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮೊದಲು ಅಮೆರಿಕದ ಅಧ್ಯಕ್ಷ ಟ್ರಂಪ್, ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಬಿಲ್ ಗೇಟ್ಸ್ ಮತ್ತು ಎಲಾನ್ ಮಸ್ಕ್ ಹಾಗೇನೆ ಇತರ ಅನೇಕರ ಜೊತೆಗೆ ನಿಕಟತೆಯನ್ನು ಹೊಂದಿದ್ದ ಅನ್ನೋದನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದ ಎಪ್ಸ್ಟೀನ್ಸ್ ಫೈಲ್ಸ್ ಬಹಿರಂಗಗೊಳಿಸಿದೆ. ಅಷ್ಟೇ ಅಲ್ಲದೆ ಕೆಲವು ರಾಜ್ಯ ಮನೆತನದ ಸದಸ್ಯರು ಮತ್ತು ಅವರ ಸಹವರ್ತಿಗಳು ಶಿಕ್ಷೆಗೊಳಗಾದ ಲೈಂಗಿಕ ಅಪರಾಧಿಯ ಕುಖ್ಯಾತಿಯನ್ನ ಪದೇ ಪದೇ ನಿರ್ಲಕ್ಷಿಸಿ ಆತನನ್ನ ಹೊಗಳುತ್ತಾ ಹಣ, ಉಡುಗೊರೆಯನ್ನ ಕೊಡೋ ಮೂಲಕ ಆತನ ಜೊತೆಗೆ ಅನ್ಯೋನ್ಯತೆಯನ್ನ ಹೊಂದಿದ್ರು ಅನ್ನೋದಕ್ಕೆ ಹಲವು ಪುರಾವೆಗಳಿದಾವೆ. ಈ ಪುರಾವೆಗಳು ಇದೀಗ ಆತನನ್ನ ಬಹಿರಂಗಪಡಿಸಿದೆ. ಎಪ್ಸ್ಟೀನ್ಸ್ ತನ್ನ ಹಣದ ಪ್ರಭಾವ ಮತ್ತು ಹೆಣ್ಣು ಮಕ್ಕಳನ್ನ ಕಳ್ಳ ಸಾಗಾಣೆ ಮಾಡಿ ಲೈಂಗಿಕ ಕುಕೃತ್ಯಕ್ಕೆ ಒದಗಿಸುವ ಮೂಲಕ ಅತ್ಯಂತ ಪ್ರಭಾವಶಾಲಿ ಸ್ಥಾನಮಾನವನ್ನ ಹೊಂದಿದ್ದ. ಹಾಗೇನೆ ಶ್ರೀಮಂತ ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನ ಬೆಳೆಸಿದ್ದ. ಆತ ರಾಜ್ಯ ಮನೆತನದವರು ಮತ್ತು ಆತನ ಆಪ್ತರ ಜೊತೆಗೆ ಎಷ್ಟು ಆಪ್ತತೆ ಹೊಂದಿದ್ದ ಅನ್ನೋದನ್ನ ಈಗ ಬಿಡುಗಡೆಯಾಗಿರೋ ನೂರಾರು ಪಠ್ಯ ಸಂದೇಶಗಳು, ಇಮೇಲ್ಗಳು, ಫೋಟೋಗಳು ಮತ್ತು ವಿಡಿಯೋಗಳು ತೋರಿಸ್ತವೆ. ಬ್ರಿಟಿಷ್ ಮಾಜಿ ಡಚೆಸ್ ಒಬ್ರು ಜೆಫ್ರಿ ಎಪ್ಸ್ಟೀನ್ಸ್ ಅವರನ್ನ ನಾನು ಸದಾ ಹಂಬಲಿಸ್ತಾ ಇದ್ದ ಸಹೋದರ ಅಂತ ಕರೆದಿದ್ರು. ಎಪ್ಸ್ಟೀನ್ಸ್ ಲೈಂಗಿಕ ಕಳ್ಳ ಸಾಗಾಣೆ ಅಪರಾಧಗಳು ಬೆಳಕಿಗೆ ಬಂದ ನಂತರನೂ ನಾರ್ವೆಯ ಭಾವಿ ರಾಣಿ ನನ್ನ ಕ್ರೇಜಿ ಸ್ನೇಹಿತನನ್ನ ನಾನು ಮಿಸ್ ಮಾಡ್ಕೊಳ್ತೇನೆ ಅಂತ ಬರೆದಿದ್ದಾರೆ. ಇನ್ನು ಸೌದಿ ರಾಜಮನೆತನದ ಸಲಹೆಗಾರರೊಬ್ಬರು ಎಪ್ಸ್ಟೀನ್ಸ್ ಅವರ ಜೊತೆಗೆ ಅಸಭ್ಯ ಮತ್ತು ಪರಸ್ಪರ ಸಂದೇಶಗಳನ್ನ ವಿನಿಮಯ ಮಾಡಿಕೊಂಡಿದ್ರು ಅಂತ ಎಪ್ಸ್ಟೀನ್ಸ್ ಫೈಲ್ ವಿವರಿಸುತ್ತೆ. ಸೌದಿ ಅರೇಬಿಯಾದ ರಾಜ್ಯಮನೆತನದ ಸಲಹೆಗಾರ ಮತ್ತು ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಆಪ್ತ ರಫತ್ ಅಲ್ ಸಬ್ಬಾಗ್ ಅವರು ಫ್ಲೋರಿಡಾದಲ್ಲಿರೋ ತಮ್ಮ ಮನೆಯಲ್ಲಿದ್ದ ಎಪ್ಸ್ಟೀನ್ಸ್ಗೆ ಕಳಿಸಿದ ಸಂದೇಶದಲ್ಲಿ, ನೀವು ಅಲ್ಲಿ ಸಾಕಷ್ಟು ಹುಡುಗಿಯರ ಕಾಲುಗಳನ್ನು ಅಗಲಿಸ್ತಾ ಇದ್ರಿ ಅಂತ ನನಗೆ ಖಾತ್ರಿ ಇದೆ ಅಂತ ಬರೆದಿದ್ದಾರೆ. ಎಪ್ಸ್ಟೀನ್ಸ್ ಹೆಚ್ಚು ಪ್ರಭಾವಶಾಲಿ ಮತ್ತು ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗಳ ಜೊತೆಗೆ ಒಡನಾಟವನ್ನ ಬೆಳೆಸಿ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಾ ಇದ್ದ. ರಾಜ್ಯ ಮನೆತನದ ಕೆಲವು ಸದಸ್ಯರು ಎಪ್ಸ್ಟೀನ್ಸ್ ಜೊತೆಗಿನ ವ್ಯಾವಹಾರಿಕ ಸಂಬಂಧವನ್ನ ಸ್ನೇಹವಾಗಿ ಪರಿವರ್ತಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದರಿಂದಾನೇ ಈ ರಾಜ್ಯ ಮನೆತನದವರು ತನಗೆ ಉಪಯುಕ್ತ ಸ್ನೇಹಿತರು ಅಂತ ಎಪ್ಸ್ಟೀನ್ಸ್ ಕಂಡುಕೊಂಡಿದ್ದ. ಅವರ ನಂಬಿಕೆಯನ್ನ ಗಳಿಸ್ತಾ ಇದ್ದ ಅಂತ ನಾರ್ವೆ ರಾಜ್ಯ ಮನೆತನದ ಇತಿಹಾಸಕಾರ ಎಡ್ ಓವೆನ್ಸ್ ಅವರು ಹೇಳಿದ್ದಾರೆ. ಎಪ್ಸ್ಟೀನ್ಸ್ ಕೃತ್ಯಗಳು ಬಯಲಾಗಿ ಆತನಿಗೆ 2008ರಲ್ಲಿ ಶಿಕ್ಷೆಯಾದಾಗಲೂ ರಾಜ್ಯ ಮನೆತನಗಳು ಆತನನ್ನ ದೂರ ಇಡಲಿಲ್ಲ. ಬದಲಾಗಿ ಆತನಿಗಾಗಿ ಮರುಗಿದ್ರು. ನಾರ್ವೆಯ ಕ್ರೌನ್ ಪ್ರಿನ್ಸಸ್ ಮೆಟ್ಟೆ ಮಾರಿಟ್ ಅವರು 2012ರಲ್ಲಿ ಆತನಿಗೆ ಕಳಿಸಿದ ಇಮೇಲ್ ಸಂದೇಶದಲ್ಲಿ, ನೀವು ನನ್ನ ಆಪ್ತರು ಅಂತ ಬರೆದಿದ್ರು. ಎಪ್ಸ್ಟೀನ್ಸ್ ಮತ್ತು ರಾಜ್ಯ ಮನೆತನದವರ ನಡುವಿನ ಸಂವಹನ ಯುವತಿಯರನ್ನ ಬೆನ್ನಟ್ಟೋ ಕುರಿತಾದ ಉಲ್ಲೇಖಗಳಿಂದ ತುಂಬಿದೆ. ನಾರ್ವೆಯ ಕ್ರೌನ್ ಪ್ರಿನ್ಸಸ್ ಎಪ್ಸ್ಟೀನ್ಸ್ಗೆ ಕಳಿಸಿದ ಒಂದು ಇಮೇಲ್ನಲ್ಲಿ ತಾನು 24 ಮತ್ತು 25 ವರ್ಷ ವಯಸ್ಸಿನ ಇಬ್ಬರು ನಾರ್ವೆ ಯುವತಿಯರನ್ನ ಭೇಟಿಯಾಗಿದ್ದಾಗಿ ತನಗೆ ಓಸ್ಲೋ ಇಷ್ಟ ಅಂತ ಹೇಳ್ಕೊಂಡಿದ್ದ. ಆ ಇಮೇಲ್ಗೆ HKH ಕಾನ್ಫರೆನ್ಸೆನ್ಸಸ್ ಅನ್ನೋ ಹೆಸರಿನ ಖಾತೆಯಿಂದ ಪ್ರತಿಕ್ರಿಯಿಸಿದ್ದ ರಾಜಕುಮಾರಿ, ಹುಡುಗಿಯರಿಗೆ 24 ಮತ್ತು 25 ವರ್ಷನ, ನನಗೂ ಓಸ್ಲೋ ಇಷ್ಟ ಅಂತ ಬರೆದಿದ್ರು. ಎಪ್ಸ್ಟೀನ್ಸ್ ಮತ್ತು ಸೌದಿ ಅರೇಬಿಯಾದ ರಾಯಲ್ ಕೋರ್ಟ್ ಹಿರಿಯ ಸಲಹೆಗಾರ ರಾಫತ್ ಅಲ್ ಸಬ್ಬಾಗ್ ನಡುವೆ 2016 ಮತ್ತು 2017 ನಡುವೆ ಪಠ್ಯ ಸಂದೇಶಗಳು ಮತ್ತು ಇಮೇಲ್ಗಳ ಸುರಿಮಳೆಗಳನ್ನೇ ಆಗಿದೆ. ಆ ವರ್ಷಗಳಲ್ಲಿ ಅಧಿಕಾರಕ್ಕೇರಿದ ಪ್ರಿನ್ಸ್ ಮೊಹಮ್ಮದ್ ಅವರು ಅಮೆರಿಕದ ಜೊತೆಗೆ ಸ್ನೇಹ ಸಂಬಂಧವನ್ನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆ ಸಮಯದಲ್ಲಿ ಅಲ್ ಸಬ್ಬಾಗ್ ಅವರು ಎಪ್ಸ್ಟೀನ್ಸ್ ಮೂಲಕ ಸಿಲಿಕಾನ್ ವ್ಯಾಲಿ ಮತ್ತು ಇತರೆಡೆ ಜನರೊಂದಿಗೆ ಸಂಪರ್ಕವನ್ನ ಸಾಧಿಸೋದಕ್ಕೆ ಯತ್ನಿಸಿದ್ರು. ಅಲ್ ಸಬ್ಬಾಗ್ಗೆ ಎಪ್ಸ್ಟೀನ್ ಈದ್ನ, ಮುಸ್ಲಿಂ ರಜಾ ದಿನ ಮತ್ತು ರಂಜಾನ್ ತಿಂಗಳುಗಳಲ್ಲಿ ಶುಭಾಶಯಗಳನ್ನು ಕಳಿಸಿದ್ದ. ರಾಜಕೀಯ, ವ್ಯವಹಾರ ಮತ್ತು ತೈಲ ಮಾರುಕಟ್ಟೆಗಳ ಕುರಿತು ಎಪ್ಸ್ಟೀನ್ಸ್ ಸಲಹೆಗಳನ್ನು ಕೊಟ್ಟಿದ್ದ. ಅಷ್ಟೇ ಅಲ್ಲ,
ಡೊನಾಲ್ಡ್ ಟ್ರಂಪ್ ಅವರ ಅಧ್ಯಕ್ಷೀಯ ಪ್ರಚಾರದ ಕುರಿತು ತನ್ನ ಒಳನೋಟವನ್ನ ಅಲ್ ಸಭಾಗ್ ಜೊತೆ ಎಪ್ಸ್ಟೀನ್ಸ್ ಹಂಚಿಕೊಂಡಿದ್ದ. 2016ರಲ್ಲಿ ಪ್ರಿನ್ಸ್ ಮೊಹಮ್ಮದ್ ಅವರನ್ನ ಭೇಟಿಯಾಗೋದಕ್ಕೆ ಹಲವಾರು ತಿಂಗಳುಗಳ ಕಾಲ ಅಲ್ ಸಭಾಗ್ ಅವರನ್ನ ಎಪ್ಸ್ಟೀನ್ಸ್ ಪದೇ ಪದೇ ಒತ್ತಾಯ ಮಾಡ್ತಾ ಇದ್ದ. 2016ರ ನವೆಂಬರ್ನಲ್ಲಿ ಸೌದಿಗೆ ತೆರಳಿದ್ದ ಎಪ್ಸ್ಟೀನ್ ರಾಯಲ್ ಪ್ರೋಟೋಕಾಲ್ನಿಂದ ಸಹಾಯವನ್ನ ಪಡ್ಕೊಂಡಿದ್ದ, ರಾಜ್ಯಾತಿಥ್ಯವನ್ನ ಅನುಭವಿಸಿದ್ದ. ಎಪ್ಸ್ಟೀನ್ ತನ್ನ ಮನೆಯಲ್ಲಿ ಪ್ರಿನ್ಸ್ ಮೊಹಮ್ಮದ್ ಜೊತೆಗಿನ ಫೋಟೋಗಳನ್ನ ಇಟ್ಕೊಂಡಿದ್ದು, ಆದ್ರೂ ಅವರಿಬ್ಬರ ಭೇಟಿ ಯಾವಾಗ, ಎಲ್ಲಿ ನಡೀತು ಅನ್ನೋದು ಸ್ಪಷ್ಟ ಆಗಿಲ್ಲ. ಎಪ್ಸ್ಟೀನ್ನ ಕುಖ್ಯಾತಿಗಳ ಕುರಿತು ಅಲ್ ಸಭಾಗ್ ಅವರಿಗೆ ಚೆನ್ನಾಗಿನೇ ತಿಳಿದಿತ್ತು ಅನ್ನೋದು ಅವರಿಬ್ಬರ ನಡುವಿನ ಇಮೇಲ್ ವ್ಯವಹಾರ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಸಂದೇಶದಲ್ಲಿ ಅಲ್ ಸಭಾಗ್ ಅವರು ತನ್ನ ಕನ್ಯತ್ವವನ್ನ $13,000 ಮಾರಾಟ ಮಾಡೋದಕ್ಕೆ ದುಬೈಗೆ ಹೋಗಿದ್ದ ರಷ್ಯಾದ ಸೌಂದರ್ಯವತಿ ಕುರಿತ ಸುದ್ದಿ ಲೇಖನವನ್ನ ಹಂಚಿಕೊಂಡಿದ್ರು. ಒಂದು ಸಂದೇಶದಲ್ಲಿ ಅಲ್ ಸಭಾಗ್ ಅವರು ತನ್ನ ಕನ್ಯತ್ವವನ್ನ $13,000 ಮಾರಾಟ ಮಾಡೋದಕ್ಕೆ ದುಬೈಗೆ ಹೋಗಿದ್ದ ರಷ್ಯಾದ ಸೌಂದರ್ಯವತಿ ಕುರಿತು ಸುದ್ದಿ ಲೇಖನವನ್ನ ಹಂಚಿಕೊಂಡಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ ಎಪ್ಸ್ಟೀನ್ಸ್ ಅಂತಿಮವಾಗಿ ನೀವು ನನಗೆ ಉಪಯುಕ್ತವಾದದನ್ನ ಕಳುಹಿಸಿದ್ದೀರಿ ಅಂತ ಅಂದಿದ್ದ. ಬ್ರಿಟನ್ನಲ್ಲಿ ಪ್ರಿನ್ಸ್ ಆಂಡ್ರೂ ಮೌಂಟ್ಬ್ಯಾಟನ್ ಮತ್ತು ಎಪ್ಸ್ಟೀನ್ಸ್ ಸ್ನೇಹದ ಪರಿಣಾಮಗಳನ್ನು ರಾಜ್ಯಮನೆತನ ವರ್ಷಗಳಿಂದ ಅನುಭವಿಸ್ತಾ ಇದೆ. ಹೀಗಾಗಿನೇ ಆಂಡ್ರೂ ಅವರ ಬಿರುದುಗಳನ್ನು ಕಿಂಗ್ ಚಾರ್ಲ್ಸ್ III 2025ರ ಸೆಪ್ಟೆಂಬರ್ನಲ್ಲಿ ಹಿಂಪಡೆದಿದ್ರು. ಇದೀಗ ಎಪ್ಸ್ಟೀನ್ಸ್ ಫೈಲ್ಸ್ನಲ್ಲಿ ಬಿಡುಗಡೆಯಾದ ಚಿತ್ರಗಳಲ್ಲಿ ಆಂಡ್ರೂ ಅವರು ಮಹಿಳೆಯೊಬ್ಬರ ಮೇಲೆ ಬಿದ್ದಿರುವಂತೆ ಕಂಡುಬಂದಿದೆ. ಈ ಫೈಲ್ಗಳಲ್ಲಿ ಎಪ್ಸ್ಟೀನ್ಸ್ ಮತ್ತು ಆಂಡ್ರೂ ಮೌಂಟ್ಬ್ಯಾಟನ್ ಅವರ ಮಾಜಿ ಪತ್ನಿ ಮತ್ತು ಒಂದು ಕಾಲದಲ್ಲಿ ಡಚೆಸ್ ಆಫ್ ಯಾರ್ಕ್ ಆಗಿದ್ದ ಸಾರಾ ಫರ್ಗೂಸನ್ ನಡುವಿನ ಇಮೇಲ್ ವ್ಯವಹಾರಗಳನ್ನು ಕೂಡ ಬಹಿರಂಗಪಡಿಸಿದೆ. ಎಪ್ಸ್ಟೀನ್ಸ್ ತನ್ನ ಲೈಂಗಿಕ ಅಪರಾಧಗಳಿಗೆ 2008ರಲ್ಲಿ ಶಿಕ್ಷೆಗೆ ಒಳಗಾದ ನಂತರನೂ ಎಪ್ಸ್ಟೀನ್ಸ್ ಮತ್ತು ಸಾರಾ ಫರ್ಗೂಸನ್ ನಡುವೆ ಇಮೇಲ್ ವ್ಯವಹಾರಗಳು ನಡೆದಿದೆ ಅನ್ನೋದನ್ನ ಫೈಲ್ಗಳು ತೋರಿಸಿದೆ. 2009ರ ಇಮೇಲ್ನಲ್ಲಿ ಎಪ್ಸ್ಟೀನ್ಸ್ ಅವರು ಹಿತ್ರೋದಿಂದ ಮಿಯಾಮಿಗೆ ಪ್ರಯಾಣ ಮಾಡಿದ್ದ ಸಾರಾ ಫರ್ಗೂಸನ್ ಮತ್ತು ಅವರ ಇಬ್ಬರ ಹೆಣ್ಣು ಮಕ್ಕಳಾದ ಪ್ರಿನ್ಸೆಸ್ ಯೂಜೆನಿ ಮತ್ತು ಪ್ರಿನ್ಸೆಸ್ ಬಿಟ್ರಿಸ್ ಸ್ಟೇಜಸ್ ಅವರ ವಿಮಾನ ಪ್ರಯಾಣಕ್ಕೆ ಹಣವನ್ನ ಪಾವತಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ. 2009ರ ಇಮೇಲ್ನಲ್ಲಿ ಎಪ್ಸ್ಟೀನ್ಸ್ ಅವರು ಹಿತ್ರೋದಿಂದ ಮಿಯಾಮಿಗೆ ಪ್ರಯಾಣ ಮಾಡಿದ್ದ ಸಾರಾ ಫರ್ಗೂಸನ್ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳಾದ ಪ್ರಿನ್ಸೆಸ್ ಯೂಜೆನಿ ಮತ್ತು ಪ್ರಿನ್ಸೆಸ್ ಬಿಟ್ರಿಸ್ ಸ್ಟೇಜಸ್ ಅವರ ವಿಮಾನ ಪ್ರಯಾಣಕ್ಕೆ ಹಣವನ್ನ ಪಾವತಿ ಮಾಡಿದ್ದಾನೆ ಅಂತ ಹೇಳಲಾಗಿದೆ. 2010ರಲ್ಲಿ ಮತ್ತೊಂದು ಇಮೇಲ್ ಸಂದೇಶದಲ್ಲಿ ಫರ್ಗೂಸನ್ ಅವರು ಎಪ್ಸ್ಟೀನ್ಸ್ನನ್ನ ಒಬ್ಬ ದಂತ ಕಥೆ ಅಂತ ಬಣ್ಣಿಸಿದ್ದಾರೆ. ಮೈ ಲವ್, ನಿಮ್ಮ ಔದಾರ್ಯ ಮತ್ತು ದಯೆಗೆ ಕೃತಜ್ಞತೆಯನ್ನ ವಿವರಿಸೋದಕ್ಕೆ ನನ್ನಲ್ಲಿ ನಿಜವಾಗಿಯೂ ಪದಗಳಿಲ್ಲ. ನಾನು ನಿಮ್ಮ ಸೇವೆಯಲ್ಲಿದ್ದೇನೆ. ನನ್ನನ್ನ ಮದುವೆ ಆಗುವಂತ ತಮಾಷೆ ಮಾಡಿದ್ದಾರೆ ಅನ್ನೋದನ್ನ ವಿವರಿಸಿದೆ. ಇನ್ನು ಹೊಸದಾಗಿ ಬಿಡುಗಡೆಯಾಗಿರೋ ಈ ದಾಖಲೆಗಳು ಕೆಲವು ರಾಜ್ಯ ಮನೆತನದವರು ಎಪ್ಸ್ಟೀನ್ ಜೊತೆಗಿನ ತಮ್ಮ ಸಂಬಂಧದ ಬಗ್ಗೆ ಈ ಹಿಂದೆ ನೀಡಿದ ಸಾರ್ವಜನಿಕ ಸ್ಪಷ್ಟನೆಗಳು ಸುಳ್ಳು ಅಂತ ಸಾಬೀತುಪಡಿಸುತ್ತೆ. ನಾರ್ವೆಯ ರಾಜಕುಮಾರಿ ಮೆಟ್ಟೆ ಮಾರೆಟ್ ಅವರು ಸೋಮವಾರ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಎಪ್ಸ್ಟೀನ್ಸ್ ಹಿನ್ನೆಲೆಯನ್ನ ಸರಿಯಾಗಿ ತನಿಖೆ ಮಾಡದಿದ್ದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಸಂತ್ರಸ್ತರ ಬಗ್ಗೆ ಸಹಾನುಭೂತಿಯನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ನಾರ್ವೆ ರಾಜಮನೆತನದ ವಕ್ತಾರರು ಹೆಚ್ಚಿನ ಪ್ರತಿಕ್ರಿಯೆ ನೀಡುವುದಕ್ಕೆ ನಿರಾಕರಿಸಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.